ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಇವತ್ತು ಸೆಪ್ಟೆಂಬರ್ 15 ತಾರೀಕಿನಂತ ನಡೆದಿರುವಂಥ ಒಂದು ಕರೆಂಟ್ ಅಫೇರ್ಸ್ ದಿ ಹಿಂದೂ ಅನಾಲಿಸಿಸ್ನ ಇವತ್ತು ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ನೋಡಿ, ಒಂದು ನಿಫಾ ವೈರಸ್ ಬಗ್ಗೆ ಇರುವಂಥ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ. ಯಾಕೆಂದರೆ ಇತ್ತೀಚೆಗೆ ಈ ಒಂದು ನಿಫಾ ವೈರಸ್ ಏನಿದೆ ನೋಡಿ, ಅದು ಇಲ್ಲಿ ಕಂಡು ಬಂದಿದೆ, ಅಂದರೆ ಮಣಪ್ಪುರಂ ಎಂಬುದರಲ್ಲಿ. ಓಕೆ, ಅದರ ಒಂದು ಇನ್ಫಾರ್ಮೇಷನ್ ಇದೆ ನೋಡಿ. ಇದು ಮಣಪ್ಪುರಂ ಅನ್ನೋದು ಕೇರಳದಲ್ಲಿ ಬರುತ್ತೆ. ನಿಫಾ ವೈರಸ್ ಅತಿ ಹೆಚ್ಚು ರೋಗಗಳು ಕಂಡುಬರುತ್ತೆ ಕೇರಳದಲ್ಲಿ. ಕಾರಣ, ಅತಿ ಹೆಚ್ಚು ವಿದೇಶದಲ್ಲಿ ನೆಲೆಸಿರುವಂಥ ಜನ ಇಲ್ಲಿ ಕೇರಳದಲ್ಲಿದೆ. ಹಾಗಾಗಿ 24 ವರ್ಷದ ವ್ಯಕ್ತಿ ನಿಫಾ ಸೋಂಕಿನಿಂದ ಸಾವನ್ನಪ್ಪಿದ್ದಾರೆ ಇತ್ತೀಚೆಗೆ. ನೋಡಿ, ನಿಫಾ ವೈರಸ್ಸು ಪ್ರಾಣಿಗಳ ಮೂಲಕ ಹರಡುವ ಒಂದು ಜೆನೆಟಿಕ್ ಕಾಯಿಲೆ. ಪ್ರಾಣಿಗಳಿಂದ ಹೆಚ್ಚಾಗಿ ಪಕ್ಷಿಗಳು ಮತ್ತು ಬಾವಲಿಗಳಿಂದ ಹರಡುತ್ತದೆ. ಜೀವಿ ನೋಡಿ, ನಿಫಾ ವೈರಸ್ಸನ್ನು ಉಂಟು ಮಾಡೋದು ಅಂದರೆ ಆರ್ ಎನ್ ಎ ರೈಬೋನ್ಯೂಕ್ಲಿಕ್ ಆ್ಯಸಿಡ್. ಓಕೆ, ಒಂದು ಕುಟುಂಬದ ಆ್ಯಸಿಡ್ ವೈರಸ್ ಆಗಿರುತ್ತದೆ. 98ರಲ್ಲಿ ಇದು ಮೊದಲು ಕಾಣಿಸ್ತು ಮಲೇಷ್ಯಾದಲ್ಲಿ. ನೋಡಿ, 98 ಮತ್ತು 99 ಮಲೇಷ್ಯಾ, ಸಿಂಗಾಪುರ್. ಓಕೆ, ಇದು ಮೊದಲು ದೇಶಿ ಹಂದಿಗಳಲ್ಲಿ ಕಾಣಿಸಿಕೊಂಡು, ಓಕೆ, ಮೊದಲು ಹಂದಿ, ನಾಯಿ, ಬೆಕ್ಕು, ಕುದುರೆ ಈ ರೀತಿ ಎಲ್ಲ ಒಂದು ಸಾಕು ಪ್ರಾಣಿಗಳಿಗೆ ಈ ರೋಗ ಏನು ಕಂಡುಬಂತು. ಈ ರೋಗವು ನೋಡಿ, ಹಣ್ಣಿನ ಬಾವಲಿಗಳು ಅಥವಾ ಕುಲದ ಹಾರುವ ನಾರೆಗಳ ಒಂದು ನಿಫಾ ವೈರಸ್ ಅಂದರೆ ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡಿರುವಂಥ ಒಂದು ರೋಗ. ಓಕೆ, ಇದು ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ ಬರೋದು ನೋಡಿ, ಯಾವ ರೀತಿ ಹರಡುತ್ತೆ ನಿಫಾ ವೈರಸ್ ಅಂತ ನೋಡಿ. ಮೊಟೆಲಿಟಿ ಇಲ್ಲಿ ಏನು ಮಾಡುತ್ತೆ, ಇದೊಂದು ಬ್ಯಾಟ್ ಅಂದರೆ ಬಾವಲಿ ಅಂತ ತಿಳ್ಕೊಳ್ಳಿ. ಅದರ ಒಂದು ಬಾವಲಿ ಒಂದು ಸಲೈವ ಅಥವಾ ಏನು ಜೊಲ್ಲು ಅಂತಾರೆ, ಅದನ್ನು ಬಿಡುತ್ತೆ. ಅದು ನೆಲದ ಮೇಲೆ ಬಿದ್ದು ಏನೋ ಹಂದಿ ಏನೋ ತಿಂದರೆ ಆ ಹಂದಿಯಿಂದ ಕೂಡ ಬರುತ್ತೆ. ಈಗ ಏನೋ ಒಂದು ಫ್ರೂಟ್ ಗಿಡದಲ್ಲಿ ಏನೋ ನೋಡಿ, ಈ ಥರ ನೀರಲ್ಲಿ ಬಿತ್ತಂದರೆ ಅಲ್ಲಿ ಕೂಡ ಬರುತ್ತೆ. ಈಗ ನಾವು ತಿಂದ ಹಣ್ಣಿನ ಮೇಲೆ ಬಿತ್ತಂದರೆ ಹಣ್ಣಿಂದ ಬರುತ್ತೆ. ಯಾಕಂದರೆ ಇದು ಬಾವಲಿ ಬಂದು ಹಣ್ಣನ್ನು ಅರ್ಧ ತಿಂದು ಬಿಟ್ಟರೆ ನಾವು ತಿಂದರೆ ರೋಗ ಬರುತ್ತೆ. ಓಕೆ, ಈ ರೀತಿ ಒಂದು ಈಜಿ ಕಾನ್ಸೆಪ್ಟ್ ನೋಡಿ. ಇದರ ನೆಕ್ಸ್ಟ್ ಬರೋದು CIC ಆಸ್ಕ್ ರೈಲ್ವೆ ಟು ಡಿಸ್ಕ್ಲೋಸ್ ಲಿಸ್ಟ್ ಆಫ್ ವಿತ್ ಡಿಸಬಿಲಿಟೀಸ್. ಅಂದರೆ ನೋಡಿ, ಕೇಂದ್ರೀಯ ಮಾಹಿತಿ ಆಯೋಗ CIC, ಸೆಂಟ್ರಲ್ ಇನ್ಫಾರ್ಮೇಷನ್ಸ್ ಕಮಿಷನ್. ಓಕೆ, ಭಾರತದಲ್ಲಿ ಶಾಸನಬದ್ಧ ಸಂಸ್ಥೆಯಾಗಿದೆ. 2005ರ ಒಂದು ಮಾಹಿತಿ ಹಕ್ಕು ಕಾಯ್ದೆ ಆಧಾರದಡಿ ಒಂದು ಆಫೀಸ್ ಆಗಿದೆ. ಇದು RTI ಕಾಯ್ದೆಯನ್ನು ಅನುಷ್ಠಾನಗೊಳಿಸುವ ಮೇಲ್ವಿಚಾರಕ್ಕಾಗಿ ನಿರ್ವಹಿಸುತ್ತದೆ. ಮತ್ತು CICಯ ಪ್ರಧಾನ ಕಚೇರಿ ಎಲ್ಲಿದೆ? ನವದೆಹಲಿಯಲ್ಲಿದೆ. ನೋಡಿ, CIC ಬಗ್ಗೆ ಮುಖ್ಯ ಮಾಹಿತಿ, ಇದು ಆಯುಕ್ತರು ಮಾಹಿತಿ ಹೆಚ್ಚಿಲ್ಲ. ಯಾಕಂದರೆ ಅಧ್ಯಕ್ಷರ ನೇಮಕ ಮಾಡ್ತಾರೆ, ಸಮಿತಿ ಒಳಗೊಂಡಿರ್ತದೆ. CICಯನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ಪ್ರಧಾನಮಂತ್ರಿ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಪ್ರಧಾನಮಂತ್ರಿಯಿಂದ ನಾಮನಿರ್ದೇಶನಗೊಂಡ ಕೇಂದ್ರ ಸಂಪುಟ ಸಚಿವರು. ಓಕೆ, ಎಷ್ಟು ಜನ ಕೂಡ ಮಾಡ್ತಾರೆ. CIC ಅವರ ಅಧಿಕಾರಾವಧಿ ಎಷ್ಟಿದೆ ಅಂದರೆ, ಮಾಹಿತಿ ಮುಖ್ಯಸ್ಥರಾಗಿ ನೇಮಕಗೊಳ್ಳಲು 5 ವರ್ಷ ಇರ್ತಾರೆ ನೋಡಿ ಅವರ ಅಧಿಕಾರಾವಧಿ. ಎಷ್ಟು? 5 ವರ್ಷ. ನೆಕ್ಸ್ಟ್ ಬರೋದು ಒನ್ ನೇಷನ್ ಒನ್ ಎಲೆಕ್ಷನ್. ಇದ್ರ ಬಗ್ಗೆ ನೋಡಿ, ನೀವು ಎಲ್ಲ ಬರೋಬರ್ರಿ. ಇದು ಎವರ್ ಗ್ರೀನ್ ಕರೆಂಟ್ ಅಫೇರ್ಸ್ ಅಂತ ಕರೀತಾರೆ. ಎವರ್ ಗ್ರೀನ್ ಯಾಕೆ ಅಂದರೆ ಕಂಟಿನ್ಯೂಸ್ ಅಲ್ಲಿ ಇದು ಪ್ರತಿ ಎಲೆಕ್ಷನ್ ಬಂದಾಗ, ಪ್ರತಿ ಸಲ ಏನಾದರೂ ಒಂದು ಎಲೆಕ್ಷನ್ಸ್ ಬಂದ್ಬಿಟ್ರೆ ನ್ಯೂಸ್ ಬಂದಾಗ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಕಾನ್ಸೆಪ್ಟ್ ಪ್ರತಿ ಸಲ ಬರ್ತಾನೆ ಇರುತ್ತೆ. ಓಕೆ, ಯಾಕೆಂದರೆ ನೋಡಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಏನಿದೆ ಎರಡೂ ಏಕಕಾಲ ಚುನಾವಣೆ ಮಾಡೋದು ಒಂದು ಆಗಿದೆ, ಉಲ್ಲೇಖಿಸಲಾಗಿದೆ. ಅದು ಮೋದಿಯವರ ಒಂದು ಕನಸು ಕೂಡ ಆಗಿದೆ. ಬಟ್ ಆದರೆ ಇದಕ್ಕೆ ಇರುವಂಥ ತೊಂದರೆಗಳು ಬಹಳ ಇದ್ದಾವೆ. ಯಾಕಂದರೆ ಈಗ ಆಲ್ರೆಡಿ ಒಂದಿಷ್ಟು ಸರ್ಕಾರಗಳು ಅಂದರೆ ಎಲೆಕ್ಷನ್ನ ಒಂದಿಷ್ಟು ಮುಗಿದಿದೆ, ಒಂದಿಷ್ಟು ಮುಗಿದಿಲ್ಲ. ಅವು ಅತಿ ಬೇಗವಾಗಿ ಡೈಲ್ಯೂಷನ್ ಮಾಡಿ ಮತ್ತು ಎಲೆಕ್ಷನ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಇಷ್ಟು ಕಡೆ ಒಂದೇ ಬಾರಿ ಎಲೆಕ್ಷನ್ ಮಾಡಲು ಅಲ್ಲಿ ಒಂದು ಆರ್ಮಿಗಳಾಗಲಿ ಅಥವಾ ಪ್ರೊಟೆಕ್ಷನ್ಸು, ಸೆಕ್ಯೂರಿಟಿ ಎಲ್ಲವೂ ಕೂಡ ಬಹಳ ಆಗುತ್ತೆ, ಒಂದಿಷ್ಟು ತೊಂದರೆಗಳು. ಬಟ್ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ಕಮಿಟಿ ಮಾಡಿದರು, ಅದನ್ನು ಒಂದು ಮಾಡೋಕೆ. ಅಂದರೆ ಅದರ ಒಂದು ಈಗೇನು ಪಶ್ಚಿಮ ಘಟ್ಟಗಳ ರಿಪೋರ್ಟ್ ಯಾವ ಥರ ಬರುತ್ತೆ ಆ ಥರ ಒನ್ ಎಲೆಕ್ಷನ್, ಅದಕ್ಕೆ ರಾಮನಾಥ್ ಕೋವಿಂದ್ ಏನಾಗಿದ್ದರು, ಅಧ್ಯಕ್ಷರಾಗಿದ್ದರು. ಓಕೆ, ಇನ್ನು ಅದರ ಜೊತೆಗೆ ನೋಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಕೂಡ ಉಲ್ಲೇಖ ಮಾಡಿದ್ದು ವಿಶೇಷಾರ್ಹ. ಹ್ಯೂಮನ್ ಟಚ್ ಇಂಡಿಯನ್ ಮಿನರಲ್ ಎಕೋಸಿಸ್ಟಮ್. ಓಕೆ, ಇದು ಕಾನ್ಸೆಪ್ಟ್ ನೋಡಿ. 2015ರಲ್ಲಿ ಗಣಿ ಮತ್ತು ಖನಿಜಗಳನ್ನು ತಿದ್ದುಪಡಿ ಮಾಡಿದೆ, ಹರಾಜನ್ನು ಕಡ್ಡಾಯಗೊಳಿಸುವ ಕಾಯ್ದೆ. ಓಕೆ, ಇದೇನಿದೆ, ರಾಯಲ್ಟಿ ನಿರ್ದಿಷ್ಟ ಮೊತ್ತವನ್ನು ಪಾವತಿಸ್ತಾರೆ. ಅಂದರೆ ಇದನ್ನು ಯಾವುದೇ ರೀತಿ ನೀವೊಂದೇನು ಗಣಿ ಕೈಗಾರಿಕೆ ಏನಾದರೂ ಇದ್ದರೆ ಅದನ್ನು ಹರಾಜಿನ ಮೂಲಕವೇ ಪಡೆದುಕೊಳ್ಳಬೇಕು ಅಂತ ಒಂದು ಇದು ಯೋಜನೆ ಒಂದು 10ನೇ ವರ್ಷಕ್ಕೆ ಪ್ರವೇಶಿಸಿದೆ. ಓಕೆ, ನೀವು ಹರಾಜಿನ ಮೂಲಕ ಪಡಿಬೋದು. ಓಕೆ, ನೆಕ್ಸ್ಟ್ ಬರೋದು, ಈ ಶತಮಾನವು ಬೃಹತ್ ಜನಸಂಖ್ಯಾ ಶಾಸ್ತ್ರದ ಕಾರಣದಿಂದ ಭಾರತ ನಗರ ಶತಮಾನವಾಗಿದೆ. ಶೀಘ್ರದಲ್ಲೇ ಗ್ರಾಮೀಣದ ಹೆಚ್ಚು ನಗರ ಹೋಗುತ್ತದೆ.
ಮೂಲಸೌಕರ್ಯಗಳು ಅಂದರೆ ನಗರಗಳು ಬೆಳೆದ ಹಾಗೆ ಅದರ ಮೂಲಸೌಕರ್ಯಗಳನ್ನು ಹೆಚ್ಚಿಸುವುದು ಈ ಒಂದು. ಅದರ ಜೊತೆಗೆ ಸ್ವಚ್ಛ ಭಾರತ ಮಿಷನ್, ಅಟಲ್ ಮಿಷನ್ ಸಂಬಂಧಿತ ಪ್ರಮುಖ ಕಾರ್ಯಾಚರಣೆಗಳು ನಗರ ಪರಿವರ್ತನೆ ಅಮೃತ್ ಅಂತ ಕರೀತಾರೆ. ಇವು ಕೂಡ ಅಂದರೆ ಗ್ರಾಮೀಣ ನಗರದ ನಿಖರತೆನ ಮತ್ತು ಸ್ವಚ್ಛತೆಯನ್ನು ಕಾಪಾಡಲು ಬಳಸ್ತಾರೆ. ಇನ್ನು ನೋಡಿ 73, 74 ತಿದ್ದುಪಡಿ ಸಂಬಂಧಪಟ್ಟಿರೋದು. ಇದು ಎದಕ್ಕಂದರೆ ಪಂಚಾಯತ್ ರಾಜ್ ಮತ್ತು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿರೋದು. ಇಲ್ಲಿ ನೋಡಿ ಅಟಲ್ ಮಿಷನ್ ಅಂದರೆ ಅಮೃತ್ ಅನ್ನೋ ಫುಲ್ ಫಾರ್ಮನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು ನೀವು. ಓಕೆ, ಇದು 2015 ಜೂನ್ ನೋಡಿ 2015 25ನೇ ತಾರೀಕು ಅದನ್ನು ಆರಂಭಿಸಲಾಗಿದೆ. ಈ ಮಿಷನ್ ಸೌಲಭ್ಯವನ್ನು ಇಲ್ಲಿ ಸುಮಾರು 60% ನಗರಗಳ ಜನಸಂಖ್ಯೆ ಇದೆ ಅಂತ ಉಲ್ಲೇಖವಾಗಿದೆ. ಅಮೃತ್ 2.0 ಯೋಜನೆ 2020 ಪ್ರಾರಂಭಿಸಲಾಯಿತು. ಅಮೃತ್ ಏನಂದರೆ 5 ಅವಧಿಗೆ ಒಳಪಡಿಸಲಾಗಿದೆ. ಅಂದರೆ ಹಣಕಾಸು ವರ್ಷ 2021ರಿಂದ 2026ರವರೆಗೆ. ಇದರ ಉದ್ದೇಶ ಏನಂದರೆ 500 ನಗರಗಳಿಂದ 4,900 ಶಾಸ್ತ್ರಬದ್ಧ ನೀರಿನ ಪೂರೈಕೆ. ಓಕೆ, 500 ನಗರಗಳಲ್ಲಿ ಒಳಚರಂಡಿ ಏನು ಸ್ವಚ್ಛತೆ ಕಾರ್ಯ, ಒಳಚರಂಡಿ ಒಂದಷ್ಟು ಟೆಕ್ನಾಲಜಿಗಳೇನಿದೆ ಅದನ್ನು ಮೊದಲ ಹಂತದಲ್ಲಿ ಕಂಪ್ಲೀಟ್ ಮಾಡೋದು ಮೊದಲ ಯೋಜನೆ ಆಗಿದೆ. ಓಕೆ, ಇಷ್ಟು ಇವತ್ತಿನ ಒಂದು ದಿ ಹಿಂದೂ ಅನಾಲಿಸಿಸ್ ಇಂಪಾರ್ಟೆಂಟ್ ಸ್ಟೋರಿಗಳು. ಓಕೆ, ಇದರ ಜೊತೆಗೆ ನೀವು ಡೈಲಿ ಅಂದರೆ GK ಟುಡೇ ಕ್ವಶನ್ಸ್ ಬೇಕಂದರೆ ದಯವಿಟ್ಟು ಕಮೆಂಟ್ ಮೂಲಕ ಹೇಳಿ, ನಾನು ಮಾಡ್ತೀನಿ. ಸಪೋಸ್ ನಿಮಗೆ ಬೇಡ ಅಂದರೆ ಓಕೆ, ಯಾಕಂದರೆ ಒಂದಿಷ್ಟು ಜನ ಕಮೆಂಟ್ ಹಾಕಿ ಇಲ್ಲ ದಿ ಹಿಂದೂ ಅನಾಲಿಸಿಸ್ ಮಾತ್ರ ಮಾಡಿ ಅದು ಬೇಡ ಅಂತ ಹೇಳಿದ್ರೆ, ಸಪೋಸ್ ನಿಮಗೆ ಬೇಕಂದ್ರೆ ಹೇಳಿ, ನಾನು ಮತ್ತೆ ಅದನ್ನು ಕಮೆಂಟ್ ಒಂದು ಕ್ಲಾಸಲ್ಲಿ ನಿಮಗೆ ಆ್ಯಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.